ಸ್ನೇಹಿತರೆ, ನಿಮಗಿದು ಗೊತ್ತಿರಲಿ, ಕಾಂಗ್ರೆಸ್ ಸರ್ಕಾರ ಅದು ಯಾವಾಗ ತನ್ನ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿ ಅನ್ನುವ ಪದವನ್ನು ಹಚ್ಚುತ್ತಿತ್ತೋ ಅದಾಗಲೇ ರಾಜಕೀಯದಲ್ಲಿ ಅರ್ಧ ಗೆದ್ದಾಗಿತ್ತು. ಜನ ಆ ಮಟ್ಟಿಗೆ ಬೆಂಬಲ ಸೂಚಿಸಿದ್ರು. ಅಲ್ಲಿಯವರೆಗೂ ಎಲ್ಲ ರಾಜಕೀಯ ಪಕ್ಷಗಳು ತನ್ನ ಹಳೆಯ ಪ್ರಣಾಳಿಕೆಗಳಿಗೆ ಹೊಸ ಬಣ್ಣ ಕೊಡ್ತಾ ಇದ್ರಷ್ಟೇ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಆಶ್ವಾಸನೆ ಕೊಟ್ಟಿರಲಿಲ್ಲ. ತೀರಾ ಸಿಂಪಲ್ ಆಗಿ 5 ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿತ್ತಷ್ಟೇ. ಜನಕ್ಕೂ ಈ ಕಾನ್ಸೆಪ್ಟ್ ಇಷ್ಟ ಆಗಿತ್ತು. ಎಲ್ಲೋ ಡ್ಯಾಮ್ ಕಟ್ಟಿಸಿದರೆ ನಮಗೆ ಸಿಗೋದೇನು ಅನ್ನೋ ಜನಕ್ಕೆ ನಿಮ್ಮ ಖಾತೆಗೆ 2,000 ರೂಪಾಯಿ ಹಾಕ್ತೀನಿ ಅಂತ ಅಂದರೆ ಅದು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಇಂಥ ಗ್ಯಾರಂಟಿ ದೇಶದಲ್ಲೇ ಪ್ರಣಾಳಿಕೆ ಅನ್ನೋ ಆಶ್ವಾಸನೆಗೆ ಹೊಸ ರೂಪ ಕೊಟ್ಟಿದ್ದಂತೂ ಸುಳ್ಳಲ್ಲ. ಸ್ನೇಹಿತರೆ, ಗ್ಯಾರಂಟಿ ಕೊಟ್ಟರೆ ರಾಜ್ಯ ದಿವಾಳಿ ಆಗ್ತವೆ ಅಂತ ಇದ್ದ ಮೋದಿಯವರೇ ಖುದ್ದು ಮಧ್ಯಪ್ರದೇಶದಲ್ಲಿ ಗ್ಯಾರಂಟಿ ಕೊಡ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಹಾಗೂ ಹೈಕಮಾಂಡ್ ಮಧ್ಯೆ ಅಧಿಕಾರದ ಹಂಚಿಕೆ ಸೂತ್ರ ಆಗಿತ್ತು. ಅದರಂತೆ ಮುಖ್ಯಮಂತ್ರಿ ರಾಜೀನಾಮೆ ನೀಡಿದ್ದಾರೆ. ಹಾಗಾದರೆ ಪಂಚ ಗ್ಯಾರಂಟಿಗಳ ಕತೆ ಏನು? ಸ್ನೇಹಿತರೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಈ ಯೋಜನೆಗಳ ಬಗ್ಗೆ ತಿಳಿಯೋದಕ್ಕೂ ಮೊದಲು ಯುವ ನಿಧಿ ಅನ್ನೋ ಯೋಜನೆ ಬಗ್ಗೆ ನೋಡೋಣ ಬನ್ನಿ. ನಿರುದ್ಯೋಗಿ ಪದವೀಧರರಿಗೆ 3,000 ಕೊಡ್ತೀವಿ. ಡಿಪ್ಲೊಮಾ ಓದಿ ನಿರುದ್ಯೋಗಿಗಳಾದಂಥವರಿಗೆ 1,500 ಕೊಡ್ತೀವಿ ಅಂತ ಹೇಳಿದರು. ಯೋಜನೆ ಅಷ್ಟಾಗಿ ಸಕ್ಸಸ್ ಕಾಣಲಿಲ್ಲ. ಸರ್ಕಾರಿ ನೌಕರಿ ಪಡೆದೇ ಇರೋಂಥ ಪ್ರತಿಯೊಬ್ಬರೂ ಸಹ ನಿರುದ್ಯೋಗಿ ಅಂತಾನೆ ಅರ್ಜಿ ಸಲ್ಲಿಸಿದ್ರು. ಅವರೆಲ್ಲರೂ ಕೆಲಸ ಮಾಡ್ತಾ ಇಲ್ಲ ಅಂತ ಕಂಡು ಹಿಡಿಯೋದೇ ಸರ್ಕಾರಕ್ಕೆ ಸವಾಲಾಯಿತು. ಸರ್ಕಾರಿ ಕೆಲಸದಲ್ಲಿದ್ದು ಅದೆಷ್ಟೋ ಜನ ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಅಂಥದ್ರಲ್ಲಿ ನಿರುದ್ಯೋಗಿಗಳನ್ನು ಫಿಲ್ಟರ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ಜಾರಿಯಾದ 2ನೇ ವರ್ಷಕ್ಕೆ ಈ ಸ್ಕೀಮ್ ಹಳ್ಳ ಹಿಡಿತು. ಇನ್ನು ಅನ್ನಭಾಗ್ಯ 2013ರ ಆಹಾರ ಭದ್ರತಾ ಕಾಯ್ದೆಯಡಿ ರಾಜ್ಯದಲ್ಲಿ ಅದ್ಯಾವುದೇ ಸರ್ಕಾರ ಬರಲಿ ಯೋಜನೆ ನಿಲ್ಲಿಸೋ ಹಾಗಿಲ್ಲ. ಅಕ್ಕಿ ಅಭಾವ ಆದರೆ ರಾಗಿ ಜೋಳನಾದರೂ ಸರ್ಕಾರ ಕೊಡುತ್ತೆ. ಸರ್ಕಾರಕ್ಕೆ ಡೈರೆಕ್ಟ್ ಹಿಟ್ ಮಾಡಿದ್ದು ಅಂತಂದರೆ ಅದು ಗೃಹಲಕ್ಷ್ಮಿ. ಸರ್ಕಾರಕ್ಕೆ 50,000 ಕೋಟಿಗಿಂತ ಜಾಸ್ತಿ ಹೊರೆ ಆಗ್ತಿದೆ. ಬಿಡಿಸಿ ಹೇಳಬೇಕು ಅಂತಂದರೆ ಅಬಕಾರಿ ಇಲಾಖೆ ಅಂದರೆ ಈ ಮದ್ಯದಿಂದ ಆದಾಯ ಏನು ಬರುತ್ತೋ ಆ ಆದಾಯ ಗೃಹಲಕ್ಷ್ಮಿ ಯೋಜನೆಗೂ ಸಹ ಸಾಕಾಗ್ತಾ ಇಲ್ಲ. ಸ್ನೇಹಿತರೆ, ಗೃಹಲಕ್ಷ್ಮಿ ಅನ್ನೋದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು. ಆರ್ಥಿಕ ಹೊರೆ ಆಗುತ್ತೆ ಅಂತಂದರೆ ಯಾವ ಕ್ಷಣದಲ್ಲಾದರೂ ನಿಲ್ಲಿಸಬಹುದು. ಗೊತ್ತಿರಲಿ, ಬರೀ 2 ತಿಂಗಳ ಹಣ ಲೇಟ್ ಆಗಿದ್ದಕ್ಕೆ ಕೋರ್ಟ್ಗೆ ಹೋದಂಥ ಮಹಿಳೆಯರಿದ್ದಾರೆ. ಅಂದರೆ ಯೋಜನೆ ನಿಲ್ಲಿಸಿದರೆ ರಾಜ್ಯದಲ್ಲಿ ಮಹಿಳೆಯರು ಅದೆಷ್ಟು ರೊಚ್ಚಿಗೆದ್ದಳಬಹುದು ಅಂತ ಸರ್ಕಾರಕ್ಕೆ ಗೊತ್ತಿಲ್ಲದ್ದೇನಲ್ಲ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದಂತೆ ನಾವು ಹೇಳಿದ ಎಲ್ಲ ಗ್ಯಾರಂಟಿಗಳನ್ನು ನೀಡಿ ಅಂತ ಸಿದ್ದರಾಮಯ್ಯಗೆ ಒತ್ತಾಯಿಸಿದ್ದು ಸಹ ಇದೆ. ಯಾಕೆ ಅಂತ ಅಂದರೆ 2028ರ ಚುನಾವಣೆ ನನ್ನ ನೇತೃತ್ವದಲ್ಲೇ ನಡೆಯುತ್ತೆ. ಈಗಿನ ಗ್ಯಾರಂಟಿ ನಿಲ್ಲಿಸಿದರೆ 2028ರಲ್ಲಿ ಜನರ ಬಳಿ ವೋಟ್ ಕೇಳೋದಾದರೂ ಹೇಗೆ? ಈಗಾಗಲೇ 3 ವರ್ಷ ಕಳೆದೋಗಿದೆ. ಮುಂದಿನ 2 ವರ್ಷ ಸಾಲ ಮಾಡಿನೋ ಟ್ಯಾಕ್ಸ್ ಜಾಸ್ತಿ ಮಾಡಿನೋ ಕೊಟ್ಟ ಭರವಸೆ ಈಡೇರಿಸಿದರೆ 2028ರಲ್ಲಿ ಧೈರ್ಯವಾಗಿ ವೋಟ್ ಕೇಳಬಹುದು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಈ ಯೋಜನೆ ಮತ್ತೆ ಮುಂದುವರಿಸ್ತೀವಿ ಅಂತ ಜನಕ್ಕೆ ಮತ್ತದೇ ಗ್ಯಾರಂಟಿ ಕೊಟ್ಟು ಅಧಿಕಾರ ಹಿಡಿಬಹುದು ಅನ್ನೋ ಲೆಕ್ಕಾಚಾರ ಡಿ.ಕೆ. ಶಿವಕುಮಾರ್ ಅವರದ್ದಾಗಿರುತ್ತೆ. ಅದೇನೇ ಇರಲಿ, ಅದ್ಯಾರೇ ಅಧಿಕಾರ ಹಿಡೀಲಿ, ಈ ಕೊಟ್ಟ ಗ್ಯಾರಂಟಿಯನ್ನು ಅದ್ಯಾವ ಕಾರಣಕ್ಕೂ ಹೈಕಮಾಂಡ್ ರದ್ದು ಮಾಡಲ್ಲ ಅನ್ನೋ ಗ್ಯಾರಂಟಿ ಇದೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ಬೇರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.